ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾ ಇವತ್ತು ಎದ್ದಿದ್ದೆ 5:30. ಫ್ರೆಂಡ್ ಬರ್ತಡೇ ಇರೋ ಕಾರಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ತನ್ನ ಬರ್ತಡೇನ ಖುಷಿಗೆ ಬರ್ತಡೇಗಾಲಿ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ಲು. ಏನು ನೋಡ್ತಿದ್ದೀರಾ, ಬರ್ಡೇ ದಿನನೇ ಬರ್ತಡೇಗಾಲ ಹತ್ರ ಕೆಲಸ ಕೊಟ್ವಿ ಅಂತ. ನಮ್ಮಿಬ್ಬರದು ಎಂತ ಫ್ರೆಂಡ್ಶಿಪ್ ಅಂದ್ರೆ ದೇಹ ಎರಡಾದ್ರೂ ಪ್ರಾಣ ಒಂದೇ, ಊಟ ಮಾಡಿದ್ರು ತಟ್ಟೆ ಒಂದೇ, ನೀರ್ ಕುಡಿದ್ರು ಲೋಟ ಒಂದೇ. ಆಮೇಲೆ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಮೇಕಪ್ ಬಾಕ್ಸ್ ನೋಡಿ ಶಾಕ್ ಆಗಬೇಡಿ ಯಾರು. ಏನು ನಡ್ಕೊಂಡೇ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ, ಕಾರ್ ಸರ್ವಿಸಿಗೆ ಕೊಟ್ಟಿದ್ವಿ. ಆಮೇಲೆ ದೊಡ್ಡಬಳ್ಳಾಪುರಿಗೆ ಆಟೋದಲ್ಲಿ ಹೋದ್ವಿ. ದೇಶ ನೋಡಬೇಕು ಕೋಶ ಓದಬೇಕು ಅಂತಾರೆ. ಭೂಮಿ ತುಂಬ ದೊಡ್ಡದಾಗಿದೆ ಗುರು. ಹೇಳಬೇಕೆಂದ್ರೆ ಈ ಭೂಮಿ ಎಲ್ಲ ನಂದೆ. ಅಂತ ಇಂಥ ದೇವಸ್ಥಾನಕ್ಕೆ ತಲುಪಿದ್ವಿ. ಇನ್ನೂ ಹೋಗಿಲ್ಲ ಒಳಗಡೆ, ಹೊರಗಡೆಯಿಂದ ಮಾಡಿರೋದು ವಿಡಿಯೋ ತೋರಿಸ್ತೀನಿ ನೋಡಿ. ಅಂತ ಇಂಥ ದೇವಸ್ಥಾನ ಒಳಗಡೆ ಬಂದ್ವಿ. ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಂದ್ರೆ ಎಲ್ಲರೂ ಕಾಲು ತೊಳೆದೇ ಹೋಗ್ತಾರೆ. ನಾವು ಕೂಡ ಕಾಲು ತೊಳ್ಕೊಂಡು ಹೋಗಿದ್ವಿ. ನಾವೇನು ಸ್ಪೆಷಲ್ ಅಲ್ಲ. ಗಣಪ ನಮ್ಮ ಫ್ರೆಂಡ್ಗೆ ತಲೆ ಜೊತೆ ಸ್ವಲ್ಪ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು ಮುಂದೆ ಹೋದಿವಿ. ಬರೀ ಇಂಥದೆಯಾ? ಇಲ್ಲಿನ ವಿಶೇಷತೆ ಏನಂದರೆ, ನಮಗೇನಾದರೂ ಕಷ್ಟ ಇದೆ ಅಂದರೆ ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇದೆ ಅಂದರೆ 108 ಬಾರಿ ಪ್ರದರ್ಶನ ಮಾಡಿ 9 ವಾರ ಕಾಯಿ ಕಟ್ಟಬೇಕು. ಮತ್ತು ನಮಗೇನಾದರೂ ಸಮಸ್ಯೆಗಳಿದ್ದರೆ ಹಾಗೂ ನಮಗೇನಾದರೂ ಜಾಬ್ ವೇಕೆನ್ಸಿ ಅವಶ್ಯಕತೆ ಇದ್ದರೆ ಇಲ್ಲಿ ಬರ್ಕೊಂಡು ಕಾಯಿ ಒಳಗಡೆ ಕಟ್ಟಬೇಕು. ನನ್ನ ಫ್ರೆಂಡ್ ಅಂತೂ ಮಹಾಭಾರತನೇ ಬರೀತಿದ್ದಾಳೆ. ನೋಡಿ ಅಮ್ಮನ ಅವರ ದರ್ಶನಕ್ಕೆ ಹೋಗುವ ದಾರಿ. ಏನು ಕಷ್ಟ ಕೊಡಬೇಡ ಅಂತ ಕೇಳ್ಕೊಳ್ಳೋದಿಲ್ಲ ತಾಯಿ, ಆದರೆ ಆ ಕಷ್ಟಗಳನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳ್ಕೊಂಡು ಹೊರಟ್ವಿ. ನಮಗೆ ಜಾಬ್ ವೇಕೆನ್ಸಿ ಬೇಕಿದ್ರೆ ಅದನ್ನು ಮನಸ್ಸಲ್ಲಿ ಬೇಡ್ಕೊಂಡು ನಾವು ಗೋಡೆ ಮೇಲೆ ಅಂಟಿಸಬೇಕು. ಅದೇನಾದರೂ ಗೋಡೆ ಮೇಲೆ ಅಂಟಿಸ್ಕೊಂತು ಅಂತ ಅಂದರೆ ಆ ಆಸೆ ನೆರವೇರುತ್ತೆ ಅಂತ ಅರ್ಥ. ಅದೇನಾದರೂ ಕೆಳಗಡೆ ಬಿದ್ದರೆ ಅದು ಆಗೋದಿಲ್ಲ ಅಂತ ಅರ್ಥ. ಹಾಗೆ ಅಮ್ಮನವ್ರ ಹತ್ರ ತೆಂಗಿನಕಾಯಿ ಮತ್ತು ಹಣ್ಣುಗಳನ್ನು ಕೊಟ್ವಿ. ಹಾಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ವಿ. ನಾವು ಕೂಡ ಪ್ರದರ್ಶನ ಮಾಡಿ ತೆಂಗಿನಕಾಯಿಯನ್ನು ಕಟ್ಟಿದ್ವಿ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಊಟ ಇರುತ್ತೆ. ಹಾಗೆ ನಾವು ಊಟ ಮಾಡಿ ವಾಪಸ್ ಬಂದ್ವಿ. ಈ ಥರ ದೇವಸ್ಥಾನಕ್ಕೆ ಹೋಗೋದು, ಹೊರಗಡೆ ಸುತ್ತಾಡೋದಂದ್ರೆ ಎಲ್ರಿಗೂ ತುಂಬ ಇಷ್ಟ. ನನಗೆ ಕೂಡ ತುಂಬ ಇಷ್ಟ. ಹಾಗೆ ವಾಪಸ್ ಬರುವಾಗ ಬರ್ತಡೇ ಕೇಕ್ ಎಲ್ಲ ತಗೊಂಡು ಬಂದು ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿದ್ವಿ. ನನ್ನ ಫ್ರೆಂಡ್ ಅಂತೂ ಫುಲ್ ಖುಷಿ ಆದ್ಲು. ಈ ಖುಷಿಗೆ ಕುಣಿಯೋದಂತೆ ಬಾಕಿ ಇತ್ತು. ಹಾಗೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ. ಬಾಯ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.